ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮಾ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಸಾಕಷ್ಟು ಜನರನ್ನ ಕಾಡ್ತಾ ಇರತಕ್ಕಂಥ ಕಾಯಿಲೆಗಳಲ್ಲಿ ಅಸ್ತಮಾ ಕೂಡ ಒಂದು. ಈ ಅಸ್ತಮಾಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು, ವೆಸ್ಟರ್ನ್ ಟ್ರೀಟ್ಮೆಂಟಿಂದ ದೂರ ಇರಬೇಕಾ ಅಥವಾ ಬೇರೆ ಆಲ್ಟರ್ನೇಟಿವ್ ಆಗಿ ಯಾವ ರೀತಿ ಅಸ್ತಮಾನ ಕಡಿಮೆ ಮಾಡ್ಕೋಬಹುದು, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಪೀಪಲ್ಸ್ ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ BM ಹೆಗ್ಡೆ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲನೇದಾಗಿ ನಾನು ಹೇಳಿದಾಗೆ ಅಸ್ತಮಾ ಕೂಡ ಒಂದು ಮೇಜರ್ ಕಾಯಿಲೆ ಅಂತ ಪರಿಗಣಿಸಲ್ಪಟ್ಟಿರುವಂಥದ್ದು. ಸಾಕಷ್ಟು ಜನ ಇದರಿಂದ ಬಳಲ್ತಾ ಇರುವಂಥದ್ದು. ಸೊ ಯಾವ ರೀತಿ ಅವರು ಕೇರ್ ತಗೋಬೇಕು, ಅವರು ಏನು ಹೇಳ್ತೀರಾ ನೀವು ಅಸ್ತಮಾ ಬಗ್ಗೆ? ಆಸ್ತಮಾ ಅಂದರೆ ಏನು ಅಂತ ನಾವು ಶುರುವಿಗೆ ಆಲೋಚನೆ ಮಾಡಬೇಕು. ಎಲ್ಲರೂ ಉಬ್ಬಸ ಬಂದವರಿಗೆಲ್ಲ ಆಸ್ತಮಾ ಅಂತ ಹೇಳ್ತಾರೆ, ಅದು ಸರಿಯಲ್ಲ. ಆಸ್ತಮಾ ಅಂದರೆ ಅದಕ್ಕೊಂದು ಡೆಫಿನೇಷನ್ ಉಂಟು. ಪೆರಾಕ್ಸಿಸ್ಮಲ್ ರಿವರ್ಸಿಬಲ್ ಏರ್ವೇಸ್ ಒಬ್ಸ್ಟ್ರಕ್ಷನ್, 4 ಶಬ್ದ. ಪೆರಾಕ್ಸಿಸ್ಮಲ್ ಅಂದರೆ ಲ್ಯಾಟಿನಲ್ಲಿ ಆವಾಗ ಬಂದು ಹೋಗುದು, ದಿವಸ ಆಗಲಿಲ್ಲ. ರಿವರ್ಸಿಬಲ್ ಅಂದರೆ ಅದು ಉಬ್ಬಸ ಎಷ್ಟು ಬರ್ತದೆ ಅದು ಸರಿ ಆಗ್ತದೆ. ಏರ್ವೇಸ್ ಅಂದರೆ ನಮ್ಮ ಶ್ವಾಸಕೋಶದೊಳಗೆ ಮಿಲಿಯಾಂತರ ಚಿಕ್ಕ 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 ಟ್ಯೂಬ್ಗಳಿವೆ, ಅದರಲ್ಲಿ ಗಾಳಿ ಹೋಗ್ತದೆ ಒಳಗೆ ಹೊರಗೆ. ನಾವು ಶ್ವಾಸ ತೆಗೆದ ಗಾಳಿ ಒಳಗೆ ಹೋಗಬೇಕು, ಅದು ಹೋಗಿ ಅಲ್ಲಿ ಏರ್ವೇಸ್ನಿಂದ ಹೋಗಿ ಮತ್ತಲ್ಲಿ ಏರ್ ಸ್ಯಾಕ್ಸ್ ಉಂಟು, ಆಲ್ವಿಯೋಲ ಅಂತ, ಅಲ್ಲಿ ಹೋಗಿ ರಕ್ತದ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ತಂದು ನಮ್ಮ ಹೊರಗಿನ ಆಕ್ಸಿಜನ್ ರಕ್ತ ಕೊಡುವುದು. ಈ ಕ್ರಿಯೆಗೆ ಶ್ವಾಸಕೋಶ ಅಂತ ಹೇಳೋದು. ಇದರ ಈ ಏರ್ವೇಸ್ ಅದು ಸಣ್ಣದಾಗ್ತದೆ, ಅದಕ್ಕೆ ನಾನಾ ಕಾರಣದಿಂದ ಸಣ್ಣದಾಗ್ತದೆ, ಅಬ್ಸ್ಟ್ರಕ್ಷನ್, ಇದಕ್ಕೆ ಹೇಳೋದು ಆಸ್ತಮಾ ಅಂತ. ಇದನ್ನು ಮಾತ್ರ ಇಟ್ಕೊಂಡ್ರೆ ನಾವು ಈಗ ಖಂಡಿತ ಅದು ಹೆಚ್ಚಾಗಬೇಕು. ಯಾಕಂದರೆ ನಾವು ಶ್ವಾಸದಲ್ಲಿ ತೆಕ್ಕೊಳ್ಳುವ ಗಾಳಿಯಲ್ಲಿ ತುಂಬಾ ಕಲ್ಮಶ ಇದೆ. ಆ ಕಲ್ಮಶಗಳೆಲ್ಲ ಇದಕ್ಕೆ ಒಂದು ಪ್ರಚೋದನೆ ಕೊಡ್ತವೆ ಆಸ್ತಮಾಕ್ಕೆ. ನಂಬರ್ 1. ನಂಬರ್ 2 ಏನು ಅಂದರೆ, ನಾವು ಈಗ ಸೇವಿಸುವಂಥ ಹಲವಾರು ಕೆಮಿಕಲ್ ಔಷಧಿಗಳಿಂದ ಈ ಏರ್ವೇಸ್ ಅಬ್ಸ್ಟ್ರಕ್ಷನ್ ಹೆಚ್ಚಾಗುವಂಥ ಔಷಧಿಗಳು ತುಂಬ ಇವೆ. ಈಗ ನಾವು ಹಾರ್ಟ್ ಪೇಷಂಟಿಗೆ ಒಂದು ಬೀಟಾ ಬ್ಲಾಕರ್ ಅಂತ ಕೊಡ್ತೇವೆ. ಈ ಬೀಟಾ ಬ್ಲಾಕರ್ ತೆಕ್ಕೊಂಡ್ರೆ ಈ ಏರ್ವೇಸ್ ಅಬ್ಸ್ಟ್ರಕ್ಷನ್ ಹೆಚ್ಚಾಗ್ತದೆ. ಎಷ್ಟೋ ಜನರಿಗೆ ಇದರಿಂದ ಆಸ್ತಮಾ ಬರ್ತದೆ. ಇನ್ನೂ ಕೆಲವೆಲ್ಲ AC ಇನ್ಹಿಬಿಟರ್ಸ್ ಅಂತ. ಇದು ನಾವು ಏನು ಮಾಡ್ತಾ ಇದ್ದೇವೆ ಈಗ ಅಂದರೆ, ನಿಸರ್ಗದಿಂದ ಕಲಿಯುವುದಕ್ಕೆ ವಿಜ್ಞಾನ ಅಂತ ಹೇಳೋದು. ಈಗಿನ ವಿಜ್ಞಾನ ಅದು ಪಾಶ್ಚಾತ್ಯ ಔಷಧಿಯ ವಿಜ್ಞಾನ ಏನು ಅಂದರೆ ನಿಸರ್ಗಕ್ಕೆ ಕಲಿಸೋದಕ್ಕೆ ಹೋಗ್ತಿದೆ. ಅಲ್ಲಿ ಹೋಗಿ ನಾವು ತಪ್ಪು ಮಾಡ್ತಾ ಇದ್ದೇವೆ. ನಾವೇನು ಮಾಡ್ತೇವೆ ಈಗ, ಬೀಟಾ ಬ್ಲಾಕರ್ ಅಂದರೆ ಏನು ಮಾಡ್ತೇವೆ ನಾವು, ಈ ಬೀಟಾ ಎಗೋನಿಸ್ ಅಂತ ಉಂಟು, ಬೀಟಾ ರಿಸೆಪ್ಟರ್ಸ್ ಅಂತ, ಇದನ್ನು ಇಲ್ಲದಿದ್ರೆ ನಮ್ಮ ದೇಹ ನಡಿಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಹೋಗಿ ನಾವು ಏನು ಮಾಡ್ತೇವೆ, ನನ್ನ ತಪ್ಪು ಕಲ್ಪನೆಯಿಂದ ಇದನ್ನು ನಾನು ಹೋಗಿ ನಿಲ್ಲಿಸಿದರೆ, ಅದನ್ನು ಬ್ಲಾಕ್ ಮಾಡಿದರೆ, ಆವಾಗ ನಾನು ಇದನ್ನು ರಿಲೀವ್ ಮಾಡ್ತೇನೆ, ಆದ್ದರಿಂದ ಇದು ಪರಾಕ್ರಮ ಕಮ್ಮಿ ಆಗ್ತದೆ ಅಂತ. ಓಕೆ, ನಾನು ಒಂದು ಹಾರ್ಟ್ ಪೇಷಂಟಿಗೆ ನಾನು ಅವನದ್ದು ಬೀಟಾ ಬ್ಲಾಕರ್ ಕೊಡ್ತೇನೆ. ಅದೇನು ಮಾಡ್ತದೆ, ಹಾರ್ಟಿನ ಮೇಲೆ ಒಂದು ಬೀಟಾ ಎಗೋನಿಸ್ ಇದೆ, ರಿಸೆಪ್ಟರ್ಸ್ ಇದೆ, ಒಂದು 100 ಉಂಟು ಅಂತ ಎಣಿಸುವ, ಅದನ್ನು 50 ಮಾಡ್ತದೆ ಅದು. ಸೊ ಅದರ ಕೆಲಸ ಕಮ್ಮಿ ಆಯಿತು. ಆದರೆ ನಿಸರ್ಗ ಏನು ಮಾಡ್ತದೆ, ಈ 50ರಲ್ಲಿ ಇದು ನಡಿಲಿಕ್ಕೆ ಸಾಧ್ಯ ಇಲ್ಲ, ಇವನು ಹಾರ್ಟ್ ನಿಂತು ಹೋಗ್ತದೆ, ನಾನು ಅದನ್ನು 100 ಮಾಡ್ತೇನೆ ಅಂತ ಅದು 100 ಮಾಡ್ತದೆ. ಈಗ ಏನಾಗ್ತದೆ, ಈ ಪೇಷಂಟ್ ಒಂದು ದಿವಸ ಆ ಮದ್ದನ್ನು ಬಿಟ್ಟರೆ, ಅವನಿಗೆ ಮರ್ತು ಹೋದರೆ ಅಥವಾ ತೆಕ್ಕೊಳ್ಳದಿದ್ದರೆ, ಅಥವಾ ಒಂದು 2 ದಿವಸ ಬಿಟ್ಟರೆ ಏನಾಗ್ತದೆ, ನಾವು ಮದ್ದಿನಿಂದ ಸಪ್ರೆಸ್ ಮಾಡಿದ 50 ಮತ್ತೆ ನಿಸರ್ಗದಿಂದ ಮಾಡಪಟ್ಟ 50 ಒಟ್ಟಿಗೆ 100 ಆಯಿತು, ಮತ್ತೆ ಪುನಃ 50, ಅಲ್ಲಿ 100 ಇರುವಲ್ಲಿ 150 ಆಯಿತು. ಇದೆಲ್ಲ ಉಲ್ಟಾಗ್ತದೆ. ಹೀಗೆ ಇದರಿಂದ ನಾವು ಒಂದು ಔಷಧಿಯನ್ನು ಕೊಡ್ತೇವೆ, ಈಗ ಹೃದಯಕ್ಕೆ ಅಂತ ಕೊಡ್ತೇವೆ, ಆದರೆ ಅದು ಬೇರೆ ಅಂಗಕ್ಕೆ ಏನು ಮಾಡ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ, ನಾವು ನೋಡ್ಲಿಕ್ಕೆ ಹೋಗುದಿಲ್ಲ. ಹೃದಯಕ್ಕೆ ಅಂತ ಕೊಡುವ ಮದ್ದು ಉಬ್ಬಸ ಹೆಚ್ಚು ಮಾಡ್ತದೆ. ಹಾಗೆಯೇ ನಾವು ಬ್ಲಡ್ ಪ್ರೆಷರ್ ಕೆಳಗೆ ತರಲಿಕ್ಕೆ ಅಂತ ಕೆಲವು ಔಷಧಿಗಳನ್ನು ಕೊಡ್ತೇವೆ, ಅದು ಕೂಡ ಹೋಗಿ ಉಬ್ಬಸ ತರಿಸ್ತದೆ. ಸೊ ಹಲವಾರು ಔಷಧಿಗಳು, ನಾನು ಆವಾಗ ಸ್ವಲ್ಪ ನಿಮಗೆ ಹಿಂದಿನ ಒಂದು ಸಮಯದಲ್ಲಿ ಹೇಳಿದ್ದೆ, ಈ ಆಂಟಿಬಯೋಟಿಕ್ಸ್ ಕೊಡ್ತೇವೆ ನಾವು ಸಣ್ಣ ಸಣ್ಣ ಕ್ಷುಲ್ಲಕ ವೈರಸ್ ಡಿಸೀಸ್ಗೆ, ಅಲ್ಲಿ ಆಸ್ತಮಾ ಹೆಚ್ಚಾಗ್ತದೆ. ಸೊ ನಾವೀಗ ಆಸ್ತಮಾವನ್ನು ತುಂಬ ಹೆಚ್ಚು ಮಾಡಿದ್ದೇವೆ. ನಂಬರ್ 1, ನಾನು ಚಿಕ್ಕವರಿರುವಾಗ ಒಂದು ಪೇಷಂಟಿಗೆ ಆಸ್ತಮಾ ಬರೋದಿದ್ರೆ ಈಗ ಸಾಧಾರಣ 100 ಪೇಷಂಟ್ಗೆ ಆಸ್ತಮಾ ಬರುವಂತ ಪರಿಸ್ಥಿತಿ ಬಂದಿದೆ. ಅದು ನಮ್ಮ ಪರಿಸರ ತುಂಬಾ ಹಾಳಾಗಿದೆ. ಈಗ ಬೆಂಗಳೂರಿನಂತ ಸ್ಥಿತಿಯಲ್ಲಿ ಆಸ್ತಮಾ ತುಂಬಾ ಹೆಚ್ಚು ಬರ್ತದೆ. ಎಷ್ಟು ಹೆಚ್ಚಿಗೆ ಬರ್ತದೆ ಅಂದ್ರೆ, ಈಗ WHO ಲೆಕ್ಕದಲ್ಲಿ ಬೆಂಗಳೂರಿನಲ್ಲಿ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಇರಬಾರ್ದು, ಅವರ ಆರೋಗ್ಯಕ್ಕೆ ಅಷ್ಟು ಹಾಳು. ಅದು ಒಂದು. ಎರಡನೇದೇನು ಅಂದರೆ, ನಾವೀಗ ಈ ಗಾಳಿಯಲ್ಲಿ ಒಳ್ಳೆ ಕ್ಲೀನ್ ಆದ ಗಾಳಿ ಇಲ್ಲ. ನಮ್ಮಲ್ಲಿ ಹಲವಾರು ಥರದ ಆಸ್ತಮಾವನ್ನು ಭರಿಸುವಂತಹ ಎಲರ್ಜೆನ್ಸ್ ಇರುವಂತಹ ಗಾಳಿ ಉಂಟು, ವಿಷಪೂರಿತ ಗಾಳಿ. ಅದರಲ್ಲಿ ಒಂದು ಮುಖ್ಯ ಹೇಳ್ಬೋದು, ಈ ಕಾಂಗ್ರೆಸ್ ಗ್ರಾಸ್ ಅಂತ ಹೇಳ್ತಾರೆ, ಅದು ಒಂದು ನಮ್ಮನೆ ಸಸ್ಯ. ಅದರಿಂದ ಬರುವ ಆಹಾರದಲ್ಲಿ ಎಲರ್ಜಿ ತುಂಬ ಹೆಚ್ಚಿಗೆ. ಈ ಎಲರ್ಜಿ ಆದವರಿಗೆ ಅದು ಕೆಲವು ಸಲ ಆಸ್ತಮಾ ಸ್ಪ್ಯಾಸಮ್ ಆಗ್ತದೆ. ಸೊ ಅದು ಒಂದು ಕಾರಣ.
ಮೂರನೇದು ಕಾರಣ ಏನು ಅಂದ್ರೆ ಈಗ ಆಸ್ಮಾ ಈಗ ಹೆಚ್ಚಾಗಿದೆ, ಆಸ್ಮದ ಸಾವು ಹೆಚ್ಚಾಗಿದೆ. ಓಕೆ. ನಾವು ಈಗ ಏನು ಹೇಳ್ತಾ ಬಂದಿದ್ದೇವೆ, ನಮ್ಮ ಔಷಧಿಗಳೆಲ್ಲ ಬಹಳ ಒಳ್ಳೆಯದು, ನಾವು ಆಸ್ಮಾವನ್ನು ಗುಣ ಮಾಡಿಬಿಡ್ತೇವೆ ಅಂತ. ಇಲ್ಲ, ಈ ಔಷಧಿಗಳೆಲ್ಲ ಬಂದ ನಂತರ ಸಾವು ಹೆಚ್ಚಾಗಿದೆ. ಯಾಕೆ ಸಾವು ಹೆಚ್ಚಾಗಿದೆ ಅಂತ ಹೇಳೋದು, ಈ ಔಷಧಿಗಳು ಏನು ಮಾಡ್ತವೆ ಉಲ್ಟಾ. ಈಗ ನಾನು ಬೀಟಾ ಬ್ಲಾಕರ್ ಅಂತ ಹೇಳಿದೆಲ್ಲ, ಇದಕ್ಕೆ ಬೀಟಾ ಎಗೋನಿಸ್ಟ್, ನಾವು ಬೀಟಾವನ್ನು ಹೆಚ್ಚು ಮಾಡ್ಲಿಕ್ಕೆ ನೋಡ್ತೇವೆ. ಉಬ್ಬಸಕ್ಕೆ ನಾವು ಬೀಟಾವನ್ನು ಹೆಚ್ಚು ಮಾಡಿದರೆ ಉಬ್ಬಸ ಗುಣ ಆಗ್ತದೆ, ಆದರೆ ಬೀಟಾ ಹೆಚ್ಚಾದರೆ ಹಾರ್ಟ್ ನಿಲ್ತದೆ. ಸೊ ಎಷ್ಟೋ ಜನ ಏನು ಮಾಡ್ತಾರೆ, ಅವರಿಗೆ ನಾವು ಬೀಟಾ ಎಗೋನಿಸ್ ಅನ್ನು ಇದರಲ್ಲಿ ಕೊಡ್ತೇವೆ ಪಂಪಿನಲ್ಲಿ, ಆ ಪಂಪ್ ಹಿಡ್ಕೊಂಡೇ ಹೋಗ್ತಾರೆ ಕಿಸೆಯಲ್ಲಿ. ಮತ್ತೇನಾಗ್ತದೆ, ಇದು ಒಂದು ನಮೂನೆಯ ಸಂಶಯ ಆಗ್ತದೆ, ನನಗೆ ಆಸ್ಮಾ ಉಂಟು, ನನಗೆ ಸಂಶಯ ಬಂತು. ಈಗ ಈ ಸಂಶಯದಲ್ಲಿ ಏನು ಮಾಡ್ತಾರೆ ಅವರು, ಆವಾಗ ಬೇಕಾದಾಗಿ ಸ್ವಲ್ಪ ತೆಕ್ಕೊಳ್ತಾರೆ. ಅಥವಾ ಒಂದು ಮೀಟಿಂಗ್ ಹೋಗಬೇಕು, ಅಲ್ಲಿ ಉಬ್ಬಸ ಬರಬಾರ್ದು, ನಾನು ತೆಕ್ಕೊಳ್ತೇನೆ. ಇದು ಡೋಸ್ ಹೆಚ್ಚಾಗ್ತದೆ, ಇನ್ಹೇಲರ್ಸ್ ಡೋಸ್ ಹೆಚ್ಚಾಗ್ತದೆ. ಡೋಸ್ ಹೆಚ್ಚಾದ ಕೂಡಲೇ ಬೀಟಾ ಎಗೋನಿಸ್ ಹೆಚ್ಚಾದ ಕೂಡ ಹಾರ್ಟಿಗೆ ಹಾಳು, ಅವನು ಸತ್ತೇ ಹೋಗ್ತಾನೆ. ಅದರಿಂದ ಸಾವು ಕಡಿಮೆ ಆಗೋ ಬದಲಿಗೆ ಸಾವು ಹೆಚ್ಚಾಗಿದೆ. ಓಕೆ ಡಾಕ್ಟರ್, ಆಸ್ತಮಾ ವಿಚಾರವಾಗಿ ಮತ್ತಷ್ಟು ಮಾತುಗಳನ್ನ ಆಡೋಣ ವೀಕ್ಷಕರೇ. ಅದಕ್ಕೂ ಮೊದಲು ಈಗ ಸ್ಮಾಲ್ ಬ್ರೇಕ್.